ನಮ್ಮ ಮುನ್ಸಂ ಸರ್ ಅಂತ ಕೇಂದ್ರ ಬಿಂದುವಾದಂಥ ಮುನ್ಸಂ ಸರ್ CEO ಸೆಂಟ್ರಲ್ ಚೀಫ್ ಅಡ್ಮಿನ್ ಆಫೀಸರ್ ಅಂತ ನಮ್ಮ ಕೋಲಾರ ಡಿಸ್ಟಿಕ್ನಲ್ಲಿ ಅವ್ರು ಬಂದು ನಿವೃತ್ತಿ ಹೊಂದಿರ್ತಾರೆ ಜನವರಿ 31ನೇ ತಾರೀಕು. ನಮ್ಮ ಕಪಾಲಿ ಶಂಕರಣ್ಣ ಮತ್ತು ಮುನ್ಸಮ್ಮನವ್ರ ಕಡೆಯಿಂದ ಅವರೆಲ್ಲ ಸ್ನೇಹಿತರು ಸೇರಿ ನಮ್ಮ ಏನು ಮುನ್ಸಂ ಸರ್ ಅವರು ನಿವೃತ್ತಿ ಹೊಂದಿದ್ದಾರೆ ಅವರಿಂದ ಭಾಳಷ್ಟು ನಾವೆಲ್ಲರನ್ನೂ ಕಲಿತಿದ್ದೀವಿ. ಇನ್ನೂ ಭಾಳಷ್ಟು ಕಲಿಯೋದಿದೆ. ಕಾನೂನಿನಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಅವರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ, ಅವರಿಂದ ಎಲ್ಲ ನಾವು ಸ್ಫೂರ್ತಿದಾಯಕ. ಹಾಗಾಗಿ ಆ ಕೆಲವೊಂದು ವಿಚಾರಣೆಗಳು ನಮಗೆಲ್ಲ ಗೊತ್ತಿದೆ, ಇನ್ನೂ ಕೆಲವ್ರಿಗೆಲ್ಲ ಗೊತ್ತಾಗಬೇಕು. ಈ ನಮ್ಮ ಒಂದು ಸಮಾಜದಲ್ಲಿ ಇಂಥ ವ್ಯಕ್ತಿ ಇದಾರಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗಿದ್ದ ತಕ್ಷಣ ಇದೇ ನಮ್ಮ ಕಪಾಲಿ ಶಂಕರಣ್ಣವರು ಇಂಥ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರೋದಂತೂ ಬಹಳಷ್ಟು ತೀರಾ ಕಡಿಮೆ. ನಮ್ಮ ಜಡ್ಜ್ ಸಾಹೇಬ್ರೆ ಹೇಳಿದ್ದಾರೆ, PDJ ಸಾಹೇಬ್ ಕೋಲಾರ್ನಲ್ಲಿ, ಲಕ್ಷಾಂತರದಲ್ಲಿ ಒಬ್ಬರು ನಾನು ನೋಡೋದು ಇಂಥ ಆಫೀಸರ್ ಮತ್ತೆ ನಾನು ನೋಡೋದು ಕಷ್ಟ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಭಾವುಕರಾಗಿದ್ದಾರೆ. ಮೊದಲನೇ ಬಾರಿದಾಗಿ ನಮ್ಮ ಕೋಲಾರ ಡಿಸ್ಟಿಕ್ನಲ್ಲಿ ವಕೀಲರ ಸಂಘದಲ್ಲಿ ಮೊದಲನೇ ಬಾರಿ ಸನ್ಮಾನ ಅಂತ ಏನಾದ್ರು ಮಾಡ್ಕೊಂಡಿದ್ರೆ ನಿವೃತ್ತಿ ಸನ್ಮಾನ ನಮ್ಮ ಮುನ್ಸಂ ಸರ್ ಅವ್ರಿಗೆ. ಅವ್ರಿಗೆ ಈ ಸರಳತೆ ಅದೆಲ್ಲ ಮುಖ್ಯ. ಇಂಥ ಸನ್ಮಾನಗಳದೆಲ್ಲ ಅವ್ರಿಗೆ ಏನು ಇಷ್ಟ ಆಗಿಲ್ಲ. ಬಟ್ ನಮ್ಮ ಸೀನಣ್ಣವರು, ಈ ಕಪಾಲಿ ಶಂಕರಣ್ಣವರು, ಏನು ಮುನ್ಸಮ್ಮನವರು ಅವರೆಲ್ಲ ಇದ್ದಾರೋ ಅವರೆಲ್ಲ ಒತ್ತಾಯದ ಮೇರೆಗೆ ಇಲ್ಲ ಬರಬೇಕು ನಮ್ಮ ಆಫೀಸ್ಗೆ ಬಂದು ನೀವು ಒಂದೆರಡು ಮಾತು ಕುತ್ಕೊಂಡು ನಮ್ಗೆ ಹೋದ್ರೆ ಒಂಥರ ಸಂತೋಷ, ನಿಮ್ಮಿಂದ ಬಹಳಷ್ಟು ನಾವು ಕಲಿಬೇಕಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಶಂಕರಣ್ಣವ್ರ ಒತ್ತಾಯದ ಮೇರೆಗೆ ಅವ್ರ ಆಫೀಸ್ಗೆ ಬಂದು ಈ ಒಂದು ಚಿಕ್ಕ ಅವರೊಂದು ಸನ್ಮಾನವನ್ನ ಬಹಳ ಸಂತೋಷದಿಂದ ಸ್ವೀಕರಿಸ್ತಾರಂತ ನಮ್ಮ ಮುನ್ಸಂ ಸರ್ ಅವರಿಗೆ ತುಂಬಾ ಅಭಿನಂದನೆಗಳು. ಈ ಆತ್ಮೀಯ ಸನ್ಮಾನವನ್ನು ಮಾಡಿದ್ದಾರೆ. ಅವರ ಅಭಿಮಾನ, ಪ್ರೀತಿ, ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಮತ್ತು ಅಭಿನಂದನೆಗಳನ್ನು ಸಹ ಸಲ್ಲಿಸುತ್ತೇನೆ. ಅವರು ಬಹಳ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಮೊದಲಿಂದ ಕೇಳಿದ್ದೀನಿ. ಬಟ್ ನಾವು ಯಾವತ್ತೂ ಅವರ ಜೊತೆ ಭೇಟಿ ಆಗಿರಲಿಲ್ಲ, ಒಬ್ಬರನ್ನೊಬ್ಬರು ಮುಖಾಮುಖಿ ಆಗಿರಲಿಲ್ಲ. ಇವತ್ತಿನ ದಿನ ಅವರ ಈ ಒಂದು ಜಾಗದಲ್ಲಿ ಅವ್ರನ್ನ ನೋಡಿದಾಗ ನನಗೆ ಬಹಳ ಖುಷಿ ಅನಿಸ್ತು, ಸಂತೋಷ ಅನಿಸ್ತು. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಇನ್ನೂ ಮತ್ತಷ್ಟು ಉಪಯೋಗ ಆಗಲಿ, ಬಡ ವಿದ್ಯಾರ್ಥಿಗಳಿಗಾಗಲಿ, ಬಡ ಜನರಿಗಾಗಲಿ ಅವ್ರ ಕಡೆಯಿಂದ ಮತ್ತಷ್ಟು ಸಹಾಯ ಆಗಲಿ ಅಂತ ಹೇಳ್ತಾ ಈ ಸನ್ಮಾನ ಮಾಡಿದ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಜೈ. ನಾನು ಈ ಸನ್ಮಾನವನ್ನು ಎಕ್ಸ್ಪೆಕ್ಟ್ ಮಾಡಲೇ ಇರಲಿಲ್ಲ. ಅನಿವಾರ್ಯವಾಗಿ ನಾನು ಬಂಗಾರಪೇಟೆಗೆ ಹೋಗಬೇಕು ಅಂತ ಹೇಳಿದ್ರು, ಬಂದೆ. ಈಗ ನೋಡಿದ್ರೆ ಶ್ರೀನಿವಾಸ್ ಸರ್ ಮತ್ತು ನಮ್ಮ ಮೋಹನ್ ಅವರು, ನಮ್ಮ ಆತ್ಮೀಯ ಕಪಾಲಿ ಶಂಕರ್ ಅಂತಲೇ ಹೆಸರುವಾಸಿ ಹೊಂದಿರ್ತಾರೆ.